ನಾವು ಇದುವರೆಗೂ ಫಸ್ಟ್ ಲಾ ಮತ್ತು ಸೆಕೆಂಡ್ ಲಾ ಬಗ್ಗೆ ತಿಳ್ಕೊಂಡಿದ್ವಿ. ಫಸ್ಟ್ ಲಾ ಏನು ಹೇಳುತ್ತೆ, ನೆಟ್ ಫೋರ್ಸ್ 0 ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ. ಸೆಕೆಂಡ್ ಲಾ ಏನು ಹೇಳುತ್ತೆ, ನೆಟ್ ಫೋರ್ಸ್ 0 ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ. ನೆಟ್ ಫೋರ್ಸ್ 0 ಇತ್ತು ಅಂತ ಹೇಳಿದ್ರೆ ದ ಆಬ್ಜೆಕ್ಟ್ ವಿಲ್ ಬಿ ಇನ್ ಇನರ್ಷಿಯಾ ಅಂತ ಹೇಳಿದ್ರೆ ಏನೋ, ರೆಸ್ಟಲ್ಲಿತ್ತು ಅಂತ ಹೇಳಿದ್ರೆ ಆಬ್ಜೆಕ್ಟ್ ವಿಲ್ ಬಿ ಎಟ್ ರೆಸ್ಟ್. ಮೋಷನಲ್ಲಿ ಇತ್ತು ಅಂತ ಹೇಳಿದ್ರೆ ಅದೇ ವೆಲಾಸಿಟಿಯಲ್ಲಿ ಅಂತ ಹೇಳಿದ್ರೆ ಅದೇ ಸ್ಪೀಡಲ್ಲಿ ಮತ್ತು ಡೈರೆಕ್ಷನಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಆಕ್ಸಲರೇಷನ್ 0 ಆಗುತ್ತೆ ಅಂತ ಹೇಳುತ್ತೆ. when the net force is 0 acceleration will be 0 ಅಂತ ಹೇಳಿದ್ರೆ ಇನರ್ಷಿಯಾ. ಅದಕ್ಕೊಂದು ಟೆಕ್ನಿಕಲ್ ಹೆಸರು ಏನಂತ ಹೇಳಿದ್ರೆ ಇನರ್ಷಿಯಾ, ಲೇಜಿನೆಸ್, ಸೋಂಬೇರಿತನ. ಮತ್ತೊಂದು ರೀತಿಯಲ್ಲಿ ಹೇಳಬೇಕಿದನ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಫೋರ್ಸ್. ಎನ್ ಆಬ್ಜೆಕ್ಟ್ ಇಸ್ ಎಕ್ಸ್ಪೀರಿಯನ್ಸಿಂಗ್ ಅ ಬ್ಯಾಲೆನ್ಸ್ ಫೋರ್ಸ್ ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ದ ಆಬ್ಜೆಕ್ಟ್ ಇಸ್ ಇನ್ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್ ಅಂತಲೂ ಕೂಡ ಹೇಳ್ತಾರೆ. ಇದು ನಿಮ್ಮ ಭಾಷೆ, ಸರಿನಾ? ಮತ್ತೊಂದು ಕೇಸ್ ಏನಂತ ಹೇಳಿದ್ರೆ ಇಫ್ ದೇ ಹ್ಯಾವ್ ಅನ್ಬ್ಯಾಲೆನ್ಸ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಇಟ್. ಮತ್ತೊಂದು ಲಾ ಏನು ಹೇಳುತ್ತೆ, ಇಫ್ ವಿ ಎಕ್ಸ್ಪೋಸ್ ಆನ್ ಆಬ್ಜೆಕ್ಟ್ ಟು ಆನ್ ಅನ್ಬ್ಯಾಲೆನ್ಸ್ ಫೋರ್ಸ್. ಇದು ಎರಡನೇ ಲಾ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಚೇಂಜ್ ಇನ್ ಮೊಮೆಂಟಮ್ ಅಂತ ಹೇಳ್ತಾರೆ. ಮೊಮೆಂಟಮ್ ಅಂತ ಹೇಳಿದ್ರೆ ಏನೋ, ಇಟ್ಸ್ ಅ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ. ರೇಟ್ ಆಫ್ ಚೇಂಜ್ ಇನ್ ಮೊಮೆಂಟಮ್ ನಾನು ನೋಡಿದ್ರೆ ಇಟ್ಸ್ ಈಕ್ವಲ್ ಟು ಫೋರ್ಸ್ ಅಂತ ಹೇಳಿ ಎಕ್ಸ್ಪೆರಿಮೆಂಟ್ ಥ್ರೂ ಇದನ್ನು ನೋಡಿದ್ರೆ, ಇದರಿಂದ ನಾವು ಈ ಎಕ್ಸ್ಪ್ರೆಷನ್ ಡಿರೈವ್ ಮಾಡಿದ್ರೆ ದಟ್ ಈಸ್ ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್. ಇದರಿಂದ ಏನು ಹೇಳ್ಬೋದು, ಆಕ್ಸಲರೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಇನ್ನು ಹೋಗ್ತಾ ಅರ್ಥ ಮಾಡ್ಕೊತೀವಿ, ಆಯಿತಾ? ಇದನ್ನು ಆಮೇಲೆ ನೋಡೋಣ. ಸೊ ಇದೆಲ್ಲ ಅರ್ಥ ಆಯ್ತಲ್ವಾ? ನೆಟ್ ಫೋರ್ಸ್ ಇಸ್ 0, ನೆಟ್ ಫೋರ್ಸ್ ಇಸ್ ನಾನ್ ಝೀರೋ. ಇದೆ ನಿಮ್ಮ ಫಸ್ಟ್ 2 ಲಾಸ್. ಇದನ್ನು ಬರ್ಕೊಳಕ್ಕೆ ಹೋಗಬೇಡಿ, ಇದನ್ನೆಲ್ಲ ಬರ್ಕೊಬೇಕು.